ಒಂದು ಸಣ್ಣ ಹಳ್ಳಿಯಲ್ಲಿ ರಾಮಣ್ಣ ಅನ್ನೋ ಬಡ ಕೂಲಿ ಕಾರ್ಮಿಕ ಇದ್ದ. ಅವನ ಬಳಿ ಹಣ ಇರಲಿಲ್ಲ, ಆದ್ರೆ ಅವನ ಹೃದಯ ತುಂಬ ಪ್ರೀತಿಯಿಂದ ತುಂಬಿತ್ತು. ಅವನು ಬದುಕಿದ್ದು ಒಂದೇ ಕಾರಣಕ್ಕೆ, ಅವನ ಮಗಳು ಲಕ್ಷ್ಮಿ. ಲಕ್ಷ್ಮಿ ಹುಟ್ಟಿದ ಕೆಲವೇ ವರ್ಷಗಳಲ್ಲಿ ಅವಳ ತಾಯಿ ಈ ಲೋಕ ತೊರೆದಳು. ಆ ದಿನದಿಂದ ರಾಮಣ್ಣನೇ ಅವಳಪ್ಪ, ರಾಮಣ್ಣನೇ ಅವಳಮ್ಮ. ಬೆಳಿಗ್ಗೆ ಕೆಲಸಕ್ಕೆ ಹೋಗುವಾಗ ಮಗಳನ್ನು ಎದೆಗೆ ಒತ್ತುಕೊಂಡು ಹೇಳುತ್ತಿದ್ದ, ನಾನಿದ್ದೀನಿ ಮಗಳೇ, ಭಯ ಬೇಡ. ದಿನಪೂರ್ತಿ ಹೊಲದಲ್ಲಿ ದುಡಿದು ಸಂಜೆ ಮನೆಗೆ ಬಂದಾಗ ಅವನು ಹುಡುಕುತ್ತಿದ್ದದ್ದು ಹಣವಲ್ಲ, ಅವಳ ನಗು. ಲಕ್ಷ್ಮಿ ಶಾಲೆಗೆ ಹೋಗುವ ವಯಸ್ಸಾದಾಗ ಕಷ್ಟಗಳು ಹೆಚ್ಚಾದವು. ಪುಸ್ತಕಗಳು ಬೇಕು, ಬಟ್ಟೆಗಳು ಬೇಕು, ಶುಲ್ಕ ಬೇಕು. ರಾಮಣ್ಣ ಹಲವಾರು ದಿನ ಊಟ ಮಾಡದೇ ಉಳಿದ. ಆದ್ರೆ ಮಗಳಿಗೆ ಮಾತ್ರ ಹೊಸ ಪುಸ್ತಕ ತಂದುಕೊಟ್ಟ. ಮಳೆಗಾಲ ಬಂದಾಗ ಕೆಲಸ ಇರ್ಲಿಲ್ಲ. ಮನೆಯಲ್ಲಿದ್ದ ಅನ್ನ ಒಂದು ಬಟ್ಟಲಿಗೆ ಮಾತ್ರ ಸಾಕಾಗುತ್ತಿತ್ತು. ಆ ದಿನಗಳಲ್ಲಿ ರಾಮಣ್ಣ ಹೇಳುತ್ತಿದ್ದ, ನನಗೆ ಹಸಿವಿಲ್ಲ ಮಗಳೇ. ಆದ್ರೆ ರಾತ್ರಿ ಮಗಳು ನಿದ್ರೆ ಹೋದ ಮೇಲೆ ಅವನು ಮೌನವಾಗಿ ಅತ್ತುಕೊಳ್ಳುತ್ತಿದ್ದ. ಲಕ್ಷ್ಮಿ ದೊಡ್ಡವಳಾದಂತೆ ತಂದೆಯ ಕಷ್ಟ ಅವಳಿಗೆ ಅರ್ಥವಾಯಿತು. ಒಂದು ದಿನ ಅವಳು ಹೇಳಿದಳು, ಅಪ್ಪ, ನನಗೆ ಕಾಲೇಜು ಬೇಡ, ನಾನು ಕೆಲಸ ಮಾಡ್ತೀನಿ. ಆ ಮಾತು ಕೇಳಿ ರಾಮಣ್ಣನ ಹೃದಯ ಒಡೆದಂತೆ ಆಯಿತು. ನೀನು ಓದಬೇಕು ಮಗಳೇ, ನನ್ನ ಕನಸು ನೀನು ಮುಂದೆ ಹೋಗಬೇಕು ಎಂದು ಅವನು ದೃಢವಾಗಿ ಹೇಳಿದ. ಆ ದಿನದಿಂದ ರಾಮಣ್ಣ ಇನ್ನೂ ಹೆಚ್ಚು ಕೆಲಸ ಮಾಡಲು ಶುರುಮಾಡಿದ. ಹಗಲು ಹೊಲ, ರಾತ್ರಿ ಗೋದಾಮು. ದೇಹ ಕುಗ್ಗುತ್ತಿತ್ತು, ಆರೋಗ್ಯ ಕೈಕೊಡುತ್ತಿತ್ತು. ಆದರೆ ಅವನು ನಿಲ್ಲಲಿಲ್ಲ. ಒಂದು ದಿನ ಲಕ್ಷ್ಮಿ ಕಾಲೇಜಿಗೆ ಹೋಗುತ್ತಿದ್ದಾಗ ರಸ್ತೆ ಬದಿಯಲ್ಲಿ ಅಸ್ವಸ್ಥನಾಗಿ ಕುಳಿತಿದ್ದ ತಂದೆಯನ್ನು ನೋಡಿದಳು. ಆಸ್ಪತ್ರೆಗೆ ಕರೆದೊಯ್ದಾಗ ಡಾಕ್ಟರ್ ಹೇಳಿದರು, ಇವರಿಗೆ ತುಂಬಾ ದುರ್ಬಲತೆಯಿದೆ, ವಿಶ್ರಾಂತಿ ಬೇಕು. ಲಕ್ಷ್ಮಿ ಅತ್ತುಕೊಂಡು ತಂದೆಯ ಕೈ ಹಿಡಿದು ಹೇಳಿದಳು, ಅಪ್ಪ, ನೀವೇ ನನ್ನ ಶಕ್ತಿ. ನಾನು ಓದಿದ್ದೇ ನಿಮ್ಮ ತ್ಯಾಗದಿಂದ. ವರ್ಷಗಳು ಕಳೆದವು. ಲಕ್ಷ್ಮಿ ಓದು ಮುಗಿಸಿ ಒಳ್ಳೆಯ ಕೆಲಸ ಪಡೆದಳು. ಮೊದಲ ಸಂಬಳ ಬಂದ ದಿನ ಅವಳು ತಂದೆಗೆ ಹೊಸ ಬಟ್ಟೆ, ಚಪ್ಪಲಿ, ಔಷಧಿ ತಂದುಕೊಟ್ಟಳು. ರಾಮಣ್ಣನ ಕಣ್ಣಲ್ಲಿ ಮೌನ ಕಣ್ಣೀರು ಹರಿಯಿತು. ಅವನು ನಿಧಾನವಾಗಿ ಹೇಳಿದ, ನನ್ನ ಜೀವನದ ಅತಿದೊಡ್ಡ ಸಂಪತ್ತು ನೀನೇ ಮಗಳೇ. ಇಂದು ರಾಮಣ್ಣ ಬಡವನೇ ಇರಬಹುದು, ಆದ್ರೆ ಅವನ ಪ್ರೀತಿ ಅಮೂಲ್ಯ. ಹಣಕ್ಕಿಂತ ದೊಡ್ಡದು, ಆಸ್ತಿಗಿಂತ ಶ್ರೇಷ್ಠವಾದದ್ದು ತಂದೆಯ ನಿಸ್ವಾರ್ಥ ಪ್ರೀತಿ.